ಯೋ ಅನಿಮೆ ಬಿಡ್ಸ್ ಆರ್ ಯು ರೆಡಿ? 2026 ಜುಲೈ 2ರಿಂದ 5 ಅನಿಮೆ ಎಕ್ಸ್ಪೋ ಇವೆಂಟ್ಸ್ ಆಯ್ತು. ಇದ್ರಲ್ಲಿ ನ್ಯೂ ಅನಿಮೆಸ್ ರಿಗಾರ್ಡಿಂಗ್ ದೊಡ್ಡ ನ್ಯೂಸ್ ಬಂದಿದೆ. ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋಂತ ಅನಿಮೆ ಅದ್ದೂರಿ ಸೀಕ್ವಲ್ಸ್, ಬ್ಯಾಂಗರ್ ಟ್ರೈಲರ್ಸ್, ಇಡೀ ಅನಿಮೆ ಫ್ಯಾನ್ ಬೇಸ್ ನ ಹೈಪ್ ಮಾಡಿರುವಂತ ಸರ್ಪ್ರೈಸ್ ರಿವೀಲ್ಸ್ ಸಿಕ್ಕಿವು. ವಿಡಿಯೋ ಬರೋದು ಲೇಟ್ ಆಯ್ತು, ಯಾಕಂದ್ರೆ ಒಂಚೂರು ಹೆಲ್ತ್ ಇಶ್ಯೂಸ್ ಇತ್ತು. ಬಟ್ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ನ್ಯೂಸ್ ಏನೇನಿದೆಯೋ ಒಂದೊಂದಾಗಿ ಹೇಳ್ತೀನಿ, ಒಂದು ಬಿಡದಲೆ ಅದನ್ನ ಒಂದೊಂದಾಗೂ ಕೂಡ ನೋಡೋಣ. ಸೊ ನೋ ಟೈಮ್ ಟು ವೇಸ್ಟ್. ಅನಿಮೆ ಎಕ್ಸ್ಪೋ 2026 ನ್ಯೂಸ್ ಶುರು ಮಾಡೋಣ. ಫಸ್ಟ್ ಒನ್ ಇಸ್ ಸೋಲೋ ಲೆವೆಲಿಂಗ್. ವಾಟ್ ಅ ಟ್ರೇಲರ್ ಬ್ರೋ! ಮೂವಿ ಕಾನ್ಸೆಪ್ಟ್ ಟ್ರೇಲರ್ ಏನಿತ್ತು ಗುರು, ಭರ್ಜರಿ ಮಾತ್ರವ. ಒಂದೊಂದು ಮೈನ್ಯೂಟ್ ಡೀಟೇಲ್ಸ್, ಟ್ರಕ್ಕಿಂಗ್ ಟೈರ್ ಆಗ್ಲಿ, ಆ ಗೇಟ್ ಆಗ್ಲಿ, ಆ ರಿವರ್, ಆ ಸ್ಕೈ, ಪೂರಾ ಟೋಕಿಯೋ ಸಿಟಿ ಏನಿತ್ತು ಗುರು. ನನಗೆ ಸಂಜಿನು ನೋಡಾದ್ಮೇಲೆ ಗೊತ್ತಾಯ್ತು ಇದೆ ಅನಿಮೆ ಟ್ರೇಲರ್ ಅಂತ. ಅಲ್ಲಿವರೆಗೂ ನನಗೆ ನಿಜವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ ಇದು ಯಾವ್ದೋ ಒಂದು ಲೈವ್ ಆಕ್ಷನ್ ಟ್ರೇಲರ್ ಮಾಡಿದ್ದಾರೆ ಅನ್ಕೊಂಡಿದ್ದೆ ನಾನು. ಆದ್ರೂ ಸಂಜಿನು ಹೇಳ್ತಿದ್ನಲ್ಲ ಹಿಂದೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲಿ, ಏನ್ ಆರ್ ಆಯ್ತು ಗುರು. ಅವ್ನು ಲಿಟ್ರಲಿ ನಿಂತಿದ್ದಾನೆ ಅಷ್ಟೇ ಓಷನ್ ಮುಂದೆ, ಆದ್ರೂ ಆರ್ ಆಫ್ ಮಾಡೋದು ಅಲ್ಲೂ ನಿಲ್ತಿಲ್ಲ ಅವನು. ಈ ಅನಿಮೆ ಸೀಸನ್ 3 ಮೂವಿ ಹೈಪ್ ಮಾತ್ರ ಹೈ ಇದೆ. ನೀವ್ ಇಲ್ಲಿ ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ, ಇದೇನ್ ಸೀಸನ್ 3 ನ ಇಲ್ಲ ಬರೀ ಮೂವಿನ ಅಂತ ಹೇಳಿ. ಇದು ಸೋಲೋ ಲೆವೆಲಿಂಗ್ ಸೀಸನ್ 2 ಮುಗ್ದಿತ್ತಲ್ಲ, ಅದ್ರ ಕಂಟಿನ್ಯೂಯೇಷನ್ ಸ್ಟೋರಿನೇ ಅದೇ ಮೂವಿಯಾಗಿ ತೋರಿಸ್ತಿದ್ದಾರೆ. ಎಕ್ಸಾಂಪಲ್ ಡಿಮನ್ ಸ್ಲೇಯರ್ ಅಲ್ಲಿ ತೋರಿಸಿದ್ರಲ್ಲ ಅದೇ ತರಾನೇ. ಅದಕ್ಕೆ ಸೀಸನ್ 3 ಅಲ್ಲಿ ಮುಂದೆ ಏನ್ ಸ್ಟೋರಿ ಬರುತ್ತಾ ಅದನ್ನ ನೀವು ಮೂವಿಯಾಗಿ ನೋಡ್ತಿದ್ದೀರಾ ಅಷ್ಟೇ. ಫಸ್ಟೇ ಈ ಮೂವಿ ನೋಡಕ್ಕೆ ಎಲ್ರು ಯಾಕೆ ಹೈಪ್ ಆಗಿದ್ದಾರೆ ಅಂದ್ರೆ, ಇದ್ರಲ್ಲಿ ಒನ್ ಆಫ್ ದ ಮೋಸ್ಟ್ ಹೈಪ್ಡ್ ಆರ್ಕ್ ಇನ್ ಸೋಲೋ ಲೆವೆಲಿಂಗ್ ಡಬಲ್ ಡಂಜನ್ ಆರ್ಕ್ ನ ತೋರಿಸ್ತಿದ್ದಾರೆ. ನಿಜವಾಗ್ಲೂ ಇಷ್ಟೊಂದು ಮುಂದಕ್ಕೆ ಹೋಗ್ಬಿಟ್ಟು ಜಂಪ್ ಮಾಡಿ ಈ ಆರ್ಕ್ ತೋರಿಸ್ತಿದ್ದಾರೆ. ಅಂಡ್ ಎಲ್ರು ಕೂಡ ಈ ಆರ್ಕ್ ನೋಡಕ್ಕೆ ಎಕ್ಸೈಟೆಡ್ ಆಗಿದ್ದಾರೆ. ಯಾಕಂದ್ರೆ ಇದ್ರಲ್ಲಿ ನಾವು ಜಿನು ಫಸ್ಟ್ ಸೀಸನ್ 1 ಅಲ್ಲಿ ಎಪಿಸೋಡ್ 1 ಅಲ್ಲಿ ಸಾಯುವಂತ ಪರಿಸ್ಥಿತಿ ಬಂದಾಗ ಈ ಸಿಸ್ಟಮ್ ಪವರ್ ಸಿಕ್ಕಿತ್ತಲ್ಲ ಅದೇ ಡಂಜನ್ ಗೆ ಮತ್ತೆ ತಿರ್ಗಾ ವಾಪಸ್ ಹೋಗ್ತಿದ್ದಾನೆ ಈಗ ಫುಲ್ ಪವರ್ ಅಪ್ ಆಗಿ. ಅಂಡ್ ಅಲ್ಲಿ ಹೋಗ್ಬಿಟ್ರೆ ರಿವೆಂಜ್ ತಗೊಳ್ಳೋದು ನೀವು ನೋಡ್ಬಿಟ್ರೆ ಗೂಸ್ ಬಂಪ್ಸ್ ಬರುತ್ತೆ. ಅಂಡ್ ದಿಸ್ ಇಸ್ ಪೀಕ್ ಬಂದಾಗ ನೋಡೋಣ ನಿಜವಾಗ್ಲೂ ಮೂವಿ ಹೆಂಗಿದೆ ಅಂತ ಹೇಳಿ. ಬಾಕಿ ಈ ಟ್ರೇಲರ್ ನೀವೇನ್ ನೋಡಿದ್ರೆ ಇದೊಂದು ಕಾನ್ಸೆಪ್ಟ್ ವಿಡಿಯೋ ಅಷ್ಟೇ. ಮೂವಿಲೂ ಇದೇ ಕ್ವಾಲಿಟಿ ಇದ್ ಬಿಟ್ರೆ A1 ಪಿಕ್ಚರ್ಸ್ ಅದೇ ತರ ಡೆಲಿವರ್ ಮಾಡ್ಲಿ ಅಂತ ವಿಶ್ವಾಸ ಗಿರ್ಲಿ. ಅಂಡ್ A1 ಪಿಕ್ಚರ್ಸ್ ಜೈ. ಅಂಡ್ ಇದ್ರ ಬಗ್ಗೆ ಇನ್ನು ಮಾತಾಡಕ್ಕೆ ಇಷ್ಟ ಇದೆ, ಬಟ್ ಬಾಕಿ ಮಿಕ್ಕಿ ನ್ಯೂಸ್ ಕವರ್ ಮಾಡ್ಬೇಕಲ್ಲ. ಸೊ ಲೆಟ್ಸ್ ಗೋ. ನೆಕ್ಸ್ಟ್ ಬ್ಲಾಕ್ ಕ್ಲವರ್ ಸೀಸನ್ 2 ನ ಟ್ರೈಲರ್ ಬಂತು. ಅಂಡ್ ಟ್ರೈಲರ್ ಲುಕ್ಸ್ ವೆರಿ ಬ್ಯೂಟಿಫುಲ್. ನೀವು ನೋಡಿದ್ರೆ ಹೆಂಗ್ ಅನಿಸ್ತು ಹೇಳ್ರಿ ಬ್ರೋ? ನನಗಂತೂ ಏಕ್ದಮ್ ಪಾಡು ಅನ್ನಿಸ್ತು. ಎಲ್ರು ನಿಜವಾಗ್ಲೂ ಆಕ್ಷನ್ ಅಲ್ಲಿ ಇದಾರೆ. ಅಂಡ್ ಒಳಗ್ಲಿಂದ ನಿಜವಾಗ್ಲೂ ಹುಮ್ಮಸ್ಸು, ಉತ್ಸಾಹ ಉಕ್ಕ ಬರ್ತಿದೆ. ಈ ಅನಿಮೆ ನಿಜವಾಗ್ಲೂ ನಾನು ಲಿಟರಲಿ ಕಾಯ್ತಿದ್ದೆ ಯಾವಾಗ ಬರುತ್ತೆ ಅಂತ. ಅಂಡ್ ಫೈನಲಿ ಈ ಅನಿಮೆ ರಿಟರ್ನ್ ಆಗ್ತಿದೆ. ಲೆಟ್ಸ್ ಗೋ. ಅಂಡ್ ಈ ಅನಿಮೆ ಫೈನಲಿ ಅಕ್ಟೋಬರ್ ಅಲ್ಲಿ ಈ ವರ್ಷದಲ್ಲೇ ರಿಲೀಸ್ ಆಗ್ತಿದೆ. ಅಂಡ್ ಈ ಅನಿಮೆ ನಿಜವಾಗ್ಲೂ ವಾಪಸ್ ಬರ್ಬೇಕಾಗಿತ್ತು ಬ್ರೋ. ನಾನು ಇದ್ರ ಸೀಸನ್ 1 ಪೂರ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಪಾರ್ಟ್ 1 ಅಂಡ್ ಪಾರ್ಟ್ 2 ಅಂತ ಹೇಳಿ 2 ವಿಡಿಯೋ ಮಾಡಾಕ್ಬಿಟ್ಟು ಈ ಚಾನಲ್ ಅಲ್ಲಿ ಎಕ್ಸ್ಪ್ಲೇನ್ ಪೂರ್ತಿ ಮಾಡಿದ್ದೀನಿ. ಪೂರ ಬ್ಲಾಕ್ ಕ್ಲವರ್ ಅನಿಮೆ ಸೀಸನ್ 1 ಏನಿತ್ತು ಫುಲ್ ಎಪಿಸೋಡ್ಸ್, ಜಾಸ್ತಿ ಏನಿಲ್ಲ, 2 ಸೇರಿಸಿದ್ರೆ ಅರ್ಧ ಗಂಟೆ ಅಷ್ಟೇ. ಅದ್ರಲ್ಲಿ 150 ಎಪಿಸೋಡ್ ಕವರ್ ಮಾಡಿದ್ದೀನಿ. ಹೋಗಿ ನೋಡಿ, ನಿಮ್ಗೂ ರೀಕ್ಯಾಪ್ ಆದಂಗ ಅನ್ಸುತ್ತೆ. ಲಿಂಕ್ ಇಸ್ ಇನ್ ಡಿಸ್ಕ್ರಿಪ್ಷನ್, ಹೋಗಿ ನೋಡ್ಬೇಕು. ಓಕೆನಾ? ಅಂಡ್ ಐ ಆಮ್ ಹೆಲ್ಲ ಎಕ್ಸೈಟೆಡ್ ಟು ಸಿ ಸ್ಪೇಡ್ ಕಿಂಗ್ಡಮ್ ಆರ್ಕ್ ಅಂಡ್ ಲೂಸಿಫರ್ ನೋಡಕ್ಕಂತೂ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಯಾರಂತ ಗೊತ್ತಿಲ್ಲ ಅಂದ್ರೆ ನೀವು ನೋಡಿ ಸೀಸನ್ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅವರ್ ಒನ್ ಆಫ್ ದ ಬಿಗ್ 3 ಅನಿಮೆ ಬ್ಲೀಚ್ TYBW ಪಾರ್ಟ್ 4 ಫೈನಲ್ ಸೀಸನ್ ಟ್ರೈಲರ್ ಬಂದಿದೆ. ಅಂಡ್ ಎಲ್ಲಾ ಬ್ಲೀಚ್ ಲವರ್ ಎಬ್ಸಕ್ಕೆ ಇದೊಂದು ಟ್ರೈಲರ್ ಸಾಕು. ಅಂಡ್ ಐಸನ್ ಸಮರ್ ಡೈಲಾಗ್ ಏನಿತ್ತು ಗುರು, ನಿಜವಾದ ನರನೇ ನಿಂತ್ಕೊಂಡ್ಬಿಟ್ಟು ಅಲ್ಲೇ. ಈ ಅನಿಮೆ ಇದೇ ತಿಂಗಳು ಜುಲೈ 25 ರಿಲೀಸ್ ಆಗ್ತಿದೆ. ಅಂಡ್ ಟ್ರೈಲರ್ ಮಾತ್ರ ಅನದರ್ ಬ್ಯಾಂಗರ್ ಇತ್ತು. ಅದ್ರಲ್ಲಿ ಇನ್ನೂ ಬ್ಯಾಂಗರ್ ಲೈನ್ ಅಂದ್ರೆ ಐಸನ್ ಸಮರ್ ಡೈಲಾಗ್ ಯೋಕೋಸು ವತಶಿನ ಸೋಲು ಸೊಸೈಟಿಗೆ ಪೀಕ್ ಸ್ಯಾಟಿಸ್ಫ್ಯಾಕ್ಷನ್. ಅಂಡ್ ಎಲ್ಲಾ ಕ್ಯಾರೆಕ್ಟರ್ ಒಂದೊಂದು ಚುಚೂರ್ ಹೈಪ್ ಮೂಮೆಂಟ್ ಇದಾವೆ ಈ ಟ್ರೈಲರ್ ಅಲ್ಲಿ. ಅಂಡ್ ಇಚಿಗೋ ಹೋಲ್ ಆಫ್ ಫಾರ್ಮ್ ಏನಿತ್ತು ಇದ್ರಲ್ಲೇ ರಿವೀಲ್ ಮಾಡ್ಬಿಟ್ರು. ಅಂಡ್ ಇವಾಚಿನ್ ಫುಲ್ ಫಾರ್ಮ್ ಏನಿತ್ತು ಅದನ್ನು ಕೂಡ ಇದ್ರಲ್ಲೇ ರಿವೀಲ್ ಮಾಡಿರೋ. ಅಂಡ್ ಇಬ್ರು ಫೈಟ್ ಮಾಡ್ತಿರೋದ್ ನೋಡಿದ್ರೆ ಮಾತ್ರ ಬೆಂಕಿ ಗುರು. ಇಂಟರ್ನೆಟ್ ಅಲ್ಲಂತೂ ನಿಜವಾಗ್ಲೂ ಬೆಂಕಿ ಹತ್ತೋಗುತ್ತೆ ಈ ಫೈಟ್ ಬಂದಾಗ. ದಿಸ್ ಇಸ್ ಅಬ್ಸಲ್ಯೂಟ್ ಸಿನಿಮಾ. ಅಂಡ್ ಈ ಫೈನಲ್ ಸೀಸನ್ ಇಂದಾನೆ ಬ್ಲೀಚ್ ಟಾಟಾ ಬೈ ಬೈ ಗುಡ್ ಬೈ ಒನ್ ಆಫ್ ದ ಬಿಗ್ 3 ಮುಗ್ದೋತಲ್ಲೇ. ಅಂಡ್ ಮುಗಿಯೋಕ್ಕಿಂತ ಮುಂಚೆ ಇದಕ್ಕೆ ಸಖತ್ ಲವ್ ಕೊಟ್ಬಿಟ್ಟು ಕಳಿಸ್ಕೊಂಡ್ ಕೊಡಿ ಆರಾಮಾಗಿ. ಬಾಕಿ ಬ್ಲೀಚ್ ನಾನಂತೂ ಸಖತ್ ಮಿಸ್ ಮಾಡ್ತೀನಿ ಈ ಸೀಸನ್ ಆದ್ಮೇಲೆ. ಅಂಡ್ ಈ ಅನಿಮೆ ಮುಗಿತಿದೆ, ನಮ್ಗೂ ಒಂದ್ ಕಡೆ ಬೇಜಾರಾಗ್ತಿದೆ. ಏನ್ ಮಾಡಕ್ಕಾಗುತ್ತೆ, ಎಲ್ಲದೂ ಒಂದಲ್ಲ 10 ದಿನ ಹೋಗ್ಲೇಬೇಕು. ನೆಕ್ಸ್ಟ್ ಅವರ್ ಒನ್ ಆಫ್ ದ ಬೆಸ್ಟ್ ಇಸಿಕಾಯ್ ಅನಿಮೆ ಮುಶೋಕು ಟೆನ್ಸೈ ಜಾಬ್ಲೆಸ್ ರೀಇನ್ಕಾರ್ನೇಷನ್ ಸೀಸನ್ 3 ಅದರಲ್ಲಿ 2 ಎಪಿಸೋಡ್ ಬಂದಿದ್ದೇವೆ. ಅಂಡ್ 2 ಎಪಿಸೋಡ್ ಮೀಡಿಯಂ ಇದು. ಬಟ್ ಎಪಿಸೋಡ್ ಅಲ್ಲಿ ಏರಿಸ್ ಫೈನಲಿ ಕೇಮ್ ಬ್ಯಾಕ್. ಇವಳು ಸೀಸನ್ 2 ನಲ್ಲಿ ಫುಲ್ ಮಿಸ್ಸಿಂಗ್ ಆಗೋಗಿದ್ಲು, ಬಟ್ ಈಗ ಬಂದಿದ್ದಾಳೆ. ಅಂಡ್ ರೂಡಿಯಸ್ ಸಫರಿಂಗ್ ಏನಿದೆಯೋ ಈ ಸೀಸನ್ ಅಲ್ಲೂ ಕಂಟಿನ್ಯೂಸ್ ಆಗೇ ಆಗುತ್ತೆ. ಅಂಡ್ ಇದು ಒನ್ ಆಫ್ ಮೈ ಫೇವರೇಟ್ ಇಸಿಕಾಯ್. ಅಂಡ್ ಇದ್ರ ಸ್ಟೋರಿ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಇದೆ ಬಿಡ್ರಿ. ಬಾಕಿ ನೀವು ನೋಡಿಲ್ಲ ಅಂದ್ರೆ ಯು ಆರ್ ಮಿಸ್ಸಿಂಗ್ ಪೀಕ್. ನೆಕ್ಸ್ಟ್ ಡಿಮನ್ ಸ್ಲೇಯರ್ ಇನ್ಫಿನಿಟಿ ಕ್ಯಾಸಲ್ 2ನೇ ಮೂವಿ ಏನಿತ್ತು ಅದು 2027 ರಿಲೀಸ್ ಆಗುತ್ತೆ. ಈಗ ರೀಸೆಂಟ್ ಆಗಿ ಫಸ್ಟ್ ಮೂವಿ ಏನೇನು ರಿಲೀಸ್ ಆಗಿತ್ತು ಅದು ಈಗ OTT ರಿಲೀಸ್ ಆಗುತ್ತೆ. ಆ 2ನೇ ಮೂವಿ ಬರಕ್ ಇನ್ನು 2027 ಕಾಯ್ಬೇಕು ನೀವು. ನೆಕ್ಸ್ಟ್ ಒನ್ ಪೀಸ್ ರಿಮೇಕ್ ಏನಿತ್ತು ಅದು ವಿಟ್ ಸ್ಟುಡಿಯೋ ಮಾಡ್ತಿರೋದು. ಅದ್ರ ಫೈನಲಿ ಟ್ರೈಲರ್ ಬಂತು. ಅಂಡ್ ಟ್ರೈಲರ್ ಲುಕ್ಸ್ ಪ್ರೆಟಿ ಆಸಮ್. ಈಗ ಏನಾದ್ರು ಒಬ್ಬ ಒನ್ ಪೀಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅವನಿಗೆ ನಿಜವಾಗ್ಲೂ ಯಾವ ಕ್ವಾಲಿಟಿ ಲೆವೆಲ್ ಅನಿಮೇಷನ್ ಅಲ್ಲಿ ಎಂಜಾಯ್ ಮಾಡ್ತಾನೆ ಅಂದ್ರೆ ಒನ್ ಪೀಸ್ ನ ಅವ್ನ ಜೀವನದಲ್ಲಿ ಎಂದು ಮರೆಯಲ್ಲ ಬ್ರೋ. ಈ ಕ್ವಾಲಿಟಿ ನೋಡ್ಬಿಟ್ಟು ಅವನು ಏನ್ ಕೊಟ್ಟಿದ್ದಾರೆ ವಿಟ್ ಸ್ಟುಡಿಯೋ, ಇವ್ರು ನಮಗೆ AOT ಕೊಟ್ಟಿದ್ದಾರೆ. ಅದ್ರಲ್ಲೊಂದು ಸೀಸನ್ ನೀವು ನೋಡಿ ಏನ್ ಕ್ವಾಲಿಟಿ ಇತ್ತೆ ಅನಿಮೆನಲ್ಲಿ. ನೆಕ್ಸ್ಟ್
ನೆಕ್ಸ್ಟ್ ಫ್ರೀ ರನ್ ಸೀಸನ್ 3, ಜೋಜೋ ಸ್ಟೀಲ್ ಬಾಲ್ ರನ್ ಸ್ಟೇಜ್ 3, ಚೈನ್ಸಾ ಮ್ಯಾನ್ ಸೀಸನ್ 2, ಲಾರ್ಡ್ ಆಫ್ ಮಿಸ್ಟ್ರಿ ಇವೆಲ್ಲ ಅರ್ಲಿ 2027 ಅಲ್ಲಿ ರಿಲೀಸ್ ಆಗ್ತಿದಾವೆ. ನೆಕ್ಸ್ಟ್ ಕಾಗುರಾಬಾಚಿ ಅನಿಮೆ ಬರ್ತಿದೆ. ಇದ್ರ ಮಾಂಗ ರಿಲೀಸ್ ಆಗಿತ್ತಲ್ಲ, ಅದ್ರಲ್ಲಿ ನಿಜವಾಗ್ಲೂ ಹೈಪ್ ನೆಕ್ಸ್ಟ್ ಲೆವೆಲ್ ಇತ್ತು. ಅವಾಗ ನಾನು ಕೂಡ ಓದಿದ್ದೆ, ಬಟ್ ಓದ್ತಾ ಇದ್ರ ಹೈಪ್ ಒಂಚೂರು ಕಡಿಮೆ ಆಗಿತ್ತು. ಬಟ್ ಅದ್ರ ಮಾಂಗದ ಈಗ ಫೈನಲಿ ಅನಿಮೆ ಬರ್ತಿದೆ ಅಂಡ್ ಅನಿಮೆ ಟ್ರೈಲರ್ ತೆಗ್ದಿದ್ದಾರೆ ಅಂಡ್ ಟ್ರೈಲರ್ ಲುಕ್ಸ್ perfect bro. Next Link Click season 3 part 2, Delicious in Dungeon season 2, One Punch Man yes sir adre anime nu bartide. Season 3 part 2, Sakamoto Days season 2, Mashless season 3, Apothecary Diary season 3 part 2, Blue Lock season 3, JJK season 4 part 2, Cyberpunk Edge season 2, Gachikuta season 2 ಎಲ್ಲ 2027 ಅಲ್ಲಿ ರಿಲೀಸ್ ಆಗ್ತವೆ. ವಾವ್, ಇದೆಲ್ಲ ನೋಡ್ಬಿಟ್ಟು ನಾವು ಬದುಕಿರ್ತೀವ ಇಲ್ವಾ ಗೊತ್ತಿಲ್ಲ, ಬಟ್ ನಮ್ ಟೈಮ್ ಸ್ಲೀಪ್ ಕೇಜುವಲ್ ನಿಜವಾಗಿ ಯಾಕೆ ಕೊಟ್ಟು ಹೋಯ್ತು ಅಲ್ಲೇ ನೋಡ್ ಬದುಕಿರ್ಲಿ ಅಂತ ಹೇಳಿ ಎಲ್ಲ ಆಶೀರ್ವಾದ ಮಾಡಿ. ನೆಕ್ಸ್ಟ್ ಒನ್ ಆಫ್ ಮೈ ಫೇವರೇಟ್ ಕಾಮಿಡಿ ಅನಿಮೆ ಗ್ರ್ಯಾಂಡ್ ಬ್ಲೂ ಸೀಸನ್ 3 ಬರ್ತಿದೆ. ಆಕ್ಚುಲಿ ಬಂದಿದೆ ಜುಲೈ 7 ಅಲ್ಲಿ ಮಂಗಳವಾರ ಅಂಡ್ ಫಸ್ಟ್ ಎಪಿಸೋಡ್ ನೋಡಿದ್ದೀನಿ. ಫಸ್ಟ್ ಎಪಿಸೋಡ್ ಏನಿತ್ತು ಗುರು, ಚುಂಬೇಶ್ವರ್ ಚಪ್ರಿ ರಿವೆಂಜರ್ಸ್ ಟೋಕಿಯೋ ರಿವೆಂಜರ್ಸ್ ಸೀಸನ್ 4 ಅಕ್ಟೋಬರ್ 2 ರಿಲೀಸ್ ಆಗ್ತಿದೆ. ಈಗ್ಲಾದ್ರೂ ಈ ಹುಡುಗಂಗೆ ಈ ಹುಡುಗಿ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ನಾನ್ ಸೀಸನ್ 1 ಇಂದ ನೋಡ್ತಾನೆ ಹೋಗ್ತಿದ್ದೀನಿ. ಇವ್ನ ಆ ಹುಡುಗಿ ಇದ್ರಿಂದಾನೇ ಬಿದ್ದಿದ್ದಾನೆ. ಈ ಸೀಸನ್ ಅಲ್ಲಾದ್ರೂ ಜಲ್ದಿ ಸಿಗ್ಲಿ ಅಂತ ಹೇಳಿ ಒಂಚೂರು ನಂಬಿಕೆ ಇಡೋಣ, ಜಲ್ದಿ ಸಿಗ್ಲಿ, ಇವ್ನ ಒರಿಜಿನಿಟಿ ಲೂಸ್ ಆಗ್ಲಿ ದೇವ್ರೆ. ನೆಕ್ಸ್ಟ್ ಡಾಕ್ಟರ್ ಸ್ಟೋನ್ ಫೈನಲಿ ಎಂಡ್ ಆಯ್ತು. 2019 ಜರ್ನಿ ಶುರು ಆಗಿದ್ದು ಅಂಡ್ ಈಗ ಫೈನಲಿ 2026 ಆನಿಮೆ ಎಂಡ್ ಆಗಿದೆ ಅಂಡ್ ಒನ್ ಹೆಲ್ ಆಫ್ ಅ ಜರ್ನಿ ಬ್ರೋ. ವೆರಿ ಬ್ಯೂಟಿಫುಲ್. ನೀವು ನೋಡಿಲ್ಲ ಅಂದ್ರೆ ಚೆಕ್ಔಟ್ ಮಾಡಿ, ಮನ್ಸ್ ನಿಜವಾಗ್ಲೂ ಖುಷಿ ಆಗೋಗುತ್ತೆ ಈ ಆನಿಮೆ ನೋಡಿ. ನೀವು ನೋಡಿಲ್ಲ ಅಂದ್ರೆ ಹೈಲಿ ರೆಕಮೆಂಡೆಡ್. ಓಕೆ, ನೆಕ್ಸ್ಟ್ ಹಂಟರ್ ಎಕ್ಸ್ ಹಂಟರ್ ಆಥರ್ ಹಂಟರ್ ಎಕ್ಸ್ ಹಂಟರ್ ಎಂಡಿಂಗ್ ಬರ್ದಿದ್ದಾರೆ, ರಿಟರ್ನ್ ಮಾಡಿದ್ದಾರೆ. ಇನ್ ಕೇಸ್ ಅವ್ರೇನಾದ್ರೂ ಪಾಸ್ ಆಗೋದ್ರೆ ಎಂಡಿಂಗ್ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಟೆನ್ಷನ್ ತಗೋಬೇಡಿ. ಮಾಂಗ ಏನು ವಾಪಸ್ ಬರ್ತಿಲ್ಲ, ಅವ್ರಿನ್ನು ಬರೆಯಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಬಟ್ ಎಂಡಿಂಗ್ ಬರ್ದೋಗಿದ್ದಾರೆ ಅವರು. ನೆಕ್ಸ್ಟ್ ಅಪ್ಡೇಟ್ ಈಗ ಬಂದಿದೆ, ಜೋಜೋ ಸ್ಟೀಲ್ ಬಾಲ್ ರನ್ ಏನಿತ್ತು ಅದು ಈಗ ವೀಕ್ಲಿ ಎಪಿಸೋಡ್ ಬರುತ್ತೆ ಸೆಪ್ಟೆಂಬರ್ 25ರಿಂದ ಅಂಡ್ ಫೈನಲ್ ಈಗ್ಲಾದ್ರೂ ನಾವು ಜೋ ನೋಡ್ಬೋದು. ಈ ಆನಿಮೆ ನೋಡಿದ್ರೆ ನಿಜವಾಗ್ಲೂ ಆಕಾಶದಲ್ಲೇ ತೇಲಾಡ್ತಿದ್ದಾರೆ ಬ್ರೋ. ಅಂಡ್ ನೆಕ್ಸ್ಟ್ ನ್ಯೂ ಅನಿಮೆಸ್ ಇವೆ ಅಂಡ್ ಇದ್ರಲ್ಲಿ ಒಂದೊಂದು ಅನಿಮೆಸ್ ನಾನು ರೆಕಮೆಂಡ್ ಮಾಡ್ತೀನಿ. ಅಂಡ್ ನಿಮಗೆ ಯಾವ ಅನಿಮೆ ಇಂಟ್ರೆಸ್ಟ್ ಇದೆಯೋ ಅದನ್ನ ನೀವು ಆರಾಮಾಗಿ ಹೋಗಿ ನೋಡಿ ಅಂಡ್ ಎಲ್ಲ ರೆಕಮೆಂಡೆಡ್. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದ್ ನೋಡಿ ಹೋಗಿ. ಸೊ ಈ ಅನಿಮೆ ಎಕ್ಸ್ಪೋ ಇದ್ದಿದ್ ನಿಜವಾಗ್ಲೂ 4 ದಿನ. 4 ದಿನದಲ್ಲಿ ನ್ಯೂಸ್ ಕೊಟ್ಟಿದ್ದು ಮಾತ್ರ ನಾನ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ 4 ದಿನದಲ್ಲಿ ಇಷ್ಟೊಂದು ನ್ಯೂಸ್ ಬರ್ತವೆ ಅಂತ. ಸೊ ಏನೇನ್ ನ್ಯೂಸ್ ಇತ್ತು ಎಲ್ಲ ಕವರ್ ಮಾಡಿದೀನಿ ಅಂಡ್ ಯಾವ್ದಾರ ನ್ಯೂಸ್ ಮಿಸ್ ಆಗಿದೆ ಸಾರಿ, ಬಟ್ ಮೇನ್ ನ್ಯೂಸ್ ನನಗೆ ಕಾಣಿಸುವಂತ ನ್ಯೂಸ್ ನಾನು ಎಲ್ಲ ಕವರ್ ಮಾಡಿದೀನಿ. ಸೊ ಅರಿಗಾತೋ ಗೊಜೈಮಸ್, ಥ್ಯಾಂಕ್ ಯು ಫಾರ್ ಆಲ್ ಅಂಡ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಬ್ರೋ ಪ್ಲೀಸ್. ಯಾರು ನಿಮ್ಗೋಸ್ಕರ ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ದೀನಿ, ಆನಿಮೆ ಅಪ್ಡೇಟ್ ಎಲ್ಲ ತರ್ತಿದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದುಡ್ಡಾಗಿ ಹೇಳ್ತಿದ್ದೀನಿ ನಾನು, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್.